ರಾಯಚೂರು ಜಿಲ್ಲೆಯ ಸಿಂಧನೂರು ಉಪವಿಭಾಗದ ಡಿವೈಎಸ್ಪಿ ಚಂದ್ರಶೇಖರ್ ನಾಯ್ಕ ಅವರು ಅಕ್ರಮ ದಂಧೆಕೋರರ ವಿರುದ್ಧ ಸರಣಿ ದಾಳಿಗಳನ್ನು ನಡೆಸುವ ಮೂಲಕ ಕಾನೂನಿನ ರುಚಿಯನ್ನು ತೋರಿಸ್ತಾ ಇದ್ದಾರೆ. ಸಿಂಧನೂರು, ಮಾನ್ವಿ ಹಾಗೆ ಸಿರವಾರ ತಾಲೂಕು ವ್ಯಾಪ್ತಿಯಲ್ಲಿ ಅಕ್ರಮ ದಂಧೆಗಳಿಗೆ ಭರ್ಜರಿ ಬ್ರೇಕ್ ಹಾಕಿದ್ದಾರೆ. ಡಿವೈಎಸ್ಪಿ ಅವರ ಈ ಕಟ್ಟುನಿಟ್ಟಿನ ಜನಪರ ಕಾರ್ಯವೈಖರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂದ್ರೆ ಜನಪರ ಬಣ ತೀವ್ರ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಸಿಂಧನೂರು ನಗರದ ಜಾಲ ವಿಸ್ತರಿಸಿದ ಗಾಂಜಾ ಪೆಡ್ಲರ್ಗಳ ಅಡ್ಡೆಗಳ ಮೇಲೆ ದಾಳಿಯನ್ನ ನಡೆಸಿ ದಂಧೆಗಳನ್ನು ಪತ್ತೆ ಹಚ್ಚಿದ ಡಿವೈಎಸ್ಪಿ ಚಂದ್ರಶೇಖರ್ ನಾಯ್ಕ ಹಾಗೆ ಅವರ ತಂಡ ಮಾನ್ವಿ ತಾಲೂಕಿನಲ್ಲಿ ನದಿಯ ಒಡಲು ಸರಿತಾ ಇದ್ದು ಅಕ್ರಮ ಮರಳು ದಂಧೆಕೋರರಿಗೆ ಬ್ರೇಕ್ ಅನ್ನ ಹಾಕಿದ್ದಾರೆ. ಇದರ ಬೆನ್ನಲ್ಲೇ ಮಾನ್ವಿ ತಾಲೂಕಿನ ನಂದಿಹಾಳ ಗ್ರಾಮದಲ್ಲಿ ಜೂಜಾಟ ನಡೀತಿದೆ ಎಂದು ಖಚಿತ ಮಾಹಿತಿಯ ಮೇರೆಗೆ ಡಿವೈಎಸ್ಪಿ ಮತ್ತೆ ಅವರ ವಿಶೇಷ ತಂಡವು ಸಿನಿಮಾ ಶೈಲಿಯಲ್ಲಿ ದಾಳಿಯನ್ನು ನಡೆಸಿದ್ದಾರೆ. ಈ ಭರ್ಜರಿ ಕಾರ್ಯಾಚರಣೆಯಲ್ಲಿ ಇಸ್ಪೇಟ್ ದಂಧೆಯಲ್ಲಿ ತೊಡಗಿದ್ದ ಅಡ್ಡೆಯನ್ನ ಧ್ವಂಸಗೊಳಿಸಿ ಸ್ಥಳದಲ್ಲಿದ್ದ 17 ಬೈಕ್ಗಳನ್ನು ಜಪ್ತಿ ಮಾಡಿ ಪೊಲೀಸ್ ಕಸ್ಟಡಿಗೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕುರಿತು ಪ್ರಶಂಸೆಯನ್ನು ವ್ಯಕ್ತಪಡಿಸಿರುವ ಕರವೇ ಜನಪರ ಬಣದ ಮುಖಂಡರು ಡಿವೈಎಸ್ಪಿ ಚಂದ್ರಶೇಖರ್ ನಾಯ್ಕ ಅವರ ದಕ್ಷತೆಯಿಂದಾಗಿ ಈ ವಲಯದಲ್ಲಿ ಅಪರಾಧ ಚಟುವಟಿಕೆಗಳಿಗೆ ತಡೆ ಬಿದ್ದಿದೆ. ಇನ್ನು ದಂಧೆಕೋರರನ್ನ ಸಂಪೂರ್ಣವಾಗಿ ಮುತ್ತು ಹಾಕಲು ಸರ್ಕಾರವು ಇವರ ತಂಡಕ್ಕೆ ಮತ್ತಷ್ಟು ಹೆಚ್ಚುವರಿ ಸಿಬ್ಬಂದಿ ಹಾಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಬೇಕು ಎಂದು ಶಿಸ್ತು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಮತ್ತು ಮುಂದಿನಲ್ಲಿ ದಿನಗಳಲ್ಲಿ ಅಕ್ರಮ ದಂಧೆ ಮತ್ತು ಮಟಕ ಗಿಟಕ ಆಡೋದು ಸಮಸ್ಯೆ ಆಗ್ತದೆ. ಇಲ್ಲಿಗೆ ಬರಗಾಲ ಬಿದ್ದಿದೆ, ಜನಗಳು ಬೇಸತ್ತಾಗಿ ಕಂಗಾಲಾಗಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಒಂದು ಚಂದ್ರಶೇಖರ್ ಸರ್ ಅವರಿಗೂ ಒಂದು ಒಳ್ಳೆಯ ಸಿಬ್ಬಂದಿಯನ್ನು ಕರೆ ಕಳಿಸಿ ಅವರಿಗೆ ಶಿಸ್ತು ಕ್ರಮವನ್ನು ತೆಗೆದುಕೊಡ್ಬೇಕಂತೇಳಿ ನಾವು ಮನವಿ ಮಾಡ್ತೀವಿ. ಅಲ್ಲ ಸರ್, ಏನಂತಂದ್ರೆ ಈಗ ಕಳೆದ ವಾರ ಕೂಡ ಒಂದು ರೀತಿಯಲ್ಲಿ ಸಿಂಧೂರಲ್ಲಿ ಗಾಂಜಾವನ್ನು ಹಿಡಿದಾಕಿದ್ರು ಚಂದ್ರಶೇಖರ್ ನಾಯ್ಕರು. ಮಾನ್ವಿಯಲ್ಲಿ ಕೂಡ ಮರಳು ದಂಧೆ ಕೂಡ ಬ್ರೇಕ್ ಹಾಕಿದ್ದಾರೆ. ಆದರೆ ಮತ್ತು ಒಂದು ರೀತಿಯಲ್ಲಿ ಇಸ್ಪೀಟ್ ದಂಧೆ ಕೂಡ ಬ್ರೇಕ್ ಹಾಕಿದರು. ಒಂದು ರೀತಿಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡಿದ್ರು ಸರ್. ಮಾನ್ವಿಯಲ್ಲಿ 17 ಜನರ ಮೇಲೆ ಮತ್ತು 17 ಬೈಕ್ಗಳು ಸೀಸ್ ಮಾಡಿದ್ರು. ಇಲ್ಲ, ಒಳ್ಳೆ ರೀತಿಯಲ್ಲಿ ಮಾಡ್ತಿದ್ದಾರೆ ಸರ್. ಒಳ್ಳೆ ಕಾಳಜಿ ವಹಿಸಿ ಮಾಡ್ತಿದ್ದಾರೆ. ಹೀಗೆ ನಮ್ಮ ಮಾನ್ವಿಯಲ್ಲಿ ಕೂಡ ಮುಂದುವರಿಬೇಕಂತೇಳಿ ಅವರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ವಿ ನಾವು. ಮುಂದೆ ಇದೇ ರೀತಿಯಲ್ಲಿ ನಮ್ಮ ಮಾನ್ವಿಯಲ್ಲಿ ಕೂಡ ಅವರು ಹೆಚ್ಚಿನ ಸಿಬ್ಬಂದಿಯನ್ನು ಕೊಟ್ಟು ಇಲ್ಲಿ ಮಾನ್ವಿಯಲ್ಲಿ ಕೂಡ ಎಲ್ಲರಿಗೂ ಶಿಸ್ತು ಕ್ರಮ ತೆಗೆದುಕೊಳ್ಬೇಕಂತೇಳಿ ನಾವು ಮನವಿ ಮಾಡ್ತೀವಿ. ರಕ್ಷಣಾ ವೇದಿಕೆ ಜನಪರ ಬಣದ ರಾಜ್ಯ ಕಾರ್ಯದರ್ಶಿ ಆದಂಥ ನಾನು ಶಿವನಪ್ಪ ಅವರು ಮಾತಾಡ್ತಿರೋದು. ಈಗ ಸಿಂಧೂರಲ್ಲಿ ನಮ್ಮ ಡಿವೈಎಸ್ಪಿ ಸಾಬ್ರಾದಂಥ ಚಂದ್ರಶೇಖರ್ ಸರ್ ಅವರು ಈ ಮೊನ್ನೆ ಮರಳು ದಂಧೆ ಮತ್ತು ಮಟಗ ಇವೆಲ್ಲ ಜೂಜು ಅಕ್ರಮ ದಂಧೆ ನಡೆಸುತ್ತಿದ್ದಾರಂತ ಎಲ್ಲ ಹಿಡಿದು ಶಿಸ್ತು ಕ್ರಮಗಳನ್ನು ತೆಗೆದುಕೊಂಡು. ನನ್ನ ಹೆಸರು ರಂಗರಾವ್ ಕುಲಕರ್ಣಿ ಅಂತ. ಕರ್ನಾಟಕದಲ್ಲಿ ಇವತ್ತಿಗೂ ಕೂಡ ಗೋಸೆ ಆಗಲಿ, ಮಟಕ ಆಗಲಿ, ಇಸ್ಪೀಟ್ ಆಗಲಿ ಇನ್ನೂ ನಡೀತಾ ಇದ್ದಾವೆ. ಇವತ್ತಿನ ದಿನ ಬರಗಾಲ ಬಂದಿದೆ ನಮ್ಮ ರೈತರಲ್ಲಿ. ಇಡೀ ರಾಜ್ಯಾದ್ಯಂತ ಬರಗಾಲ ಇರೋದರಿಂದ ಈ ಎಲ್ಲ ಅಕ್ರಮದ ದಂಧೆಗಳನ್ನು ಮಟ್ಟ ಹಾಕಲಿಕ್ಕೆ ನಮ್ಮ ಚಂದ್ರಶೇಖರ್ ಸಾಹೇಬರಿಗೆ ಇನ್ನೂ ಸಹಕಾರ ಕೊಡಬೇಕು. ಅವ್ರ ಜೊತೆ ಒಂದು ಉತ್ತಮವಾದ ಟೀಮನ್ನು ಕೊಟ್ಟು ಹೆಚ್ಚಿನ ಶಿಸ್ತಿನ ಒಂದು ಕಾರ್ಯ ಮಾಡಲಿಕ್ಕೆ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀವಿ. ಅಲ್ಲ ಸರ್, ಏನಂತಂದ್ರೆ ಸಿಂಧನೂರು ಭಾಗದಲ್ಲಿ ಗಾಂಜಾ ಕೇಸ್ ಇದು ಮಾಡಿದ್ರು ಯಾರು ಚಂದ್ರಶೇಖರ್ ನಾಯ್ಕ ಮತ್ತು ಮಾನ್ವಿಯಲ್ಲಿ ಕೂಡ ಇಸ್ಪೀಟು ಮತ್ತು ಓಸಿ ಇವೆಲ್ಲನೂ ಕೂಡ ತಡೆಗಟ್ಟುವ ಕೆಲಸ ಮಾಡಿದ್ದಾರೆ. ಅಂದ್ರೆ ಕೆಲ ದಿನಗಳ ಹಿಂದೆ ಅಂದ್ರೆ 13-14 ಟಿಪ್ಪರ್ ಅವರು ಕೂಡ ಅಂಧರ್ ಹಾಕಿದ್ದಾರೆ ಯಾರು ಚಂದ್ರಶೇಖರ್ ನಾಯ್ಕ ಅವರು. ಈಗ ಅದೇ ಅವರು ತಂಡಕ್ಕೆ ಇನ್ನ ಯಾವ ರೀತಿ ನೀವು ಸಪೋರ್ಟ್ ಕೊಡೋದು ಹೇಳ್ತೀವಿ, ಸರ್ಕಾರ ಒತ್ತಾಯ ಮಾಡ್ತಾರೆ ಹೆಚ್ಚಿನ ಸಿಬ್ಬಂದಿಯನ್ನು ಅವರಿಗೆ ಕೊಟ್ಟು ಕಾರ್ಯವೈಖರಿ ಮಾಡಲಿಕ್ಕೆ. ಯಾಕಂದ್ರೆ ಈಗ ಎಲ್ಲ ಕಡೆ ಅವರೊಬ್ಬರೇ ನೋಡೋಕ್ಕಾಗಲ್ಲ. ಸಿಬ್ಬಂದಿ ಕೊಟ್ಟು ಅವರಿಗೆ ಮಾರ್ಗದರ್ಶನ ಕೊಟ್ಟು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ನಾವು